ಅಯ್ಯೋ ಇವ್ರೇನೋ ಬರಂಗಿಲ್ಲ, ನಾನೇ ಒಂದು ರಜೆ ಹೋಗ್ಬಿಡ್ತೀನಿ ತಡಿ. ಅಷ್ಟು ತಡ್ಕ ಬರ್ತಾರೆ, ಅಷ್ಟು ತಡ್ಕ ಆತರ ಪಡ್ಬೇಡ. ರೂಪಾ ಮಕ್ಕಳು ಮಲ್ಕೊಂಡ್ರೇನಮ್ಮ? ಹ್ಞೂ ಅತ್ತೆ ಮಲಗಿಸ್ತಾ ಇದ್ದೀನಿ. ಏನಪ್ಪ ಶಿವ, ರುದ್ರ, ಲೇ ಮಕ್ಳು ಯಾಕೆ ನೀರು ಕಣ್ಣಿತ್ಕೊಂಡಿದ್ರಿ ಎಲ್ಲ? ಸವಿತಾ ಓ ನೀನು ಗಾಬರಿ ಮಾಡ್ಕೊಂಬೇಡ ನೀನು ಆರಾಮಾಗಿರೋ. ಗಾಬರಿ ಮಾಡ್ಕೊಂಬೇಡ ನೀನು. ಅದೆಲ್ಲವಳೆ ಪತ್ತೆ ಹಚ್ಚಿ ಕರ್ಕೊಂಬರೋ ಜವಾಬ್ದಾರಿ ನಮ್ದು. ಹಾಗಾದ್ರೆ ಸವಿತಾ ಇಲ್ಲೇನಾ? ಇಲ್ಲಪ್ಪ, ಇಲ್ಲ, ನನ್ನ ಜೊತೆಗೆ ಬರ್ತಾ ಇದ್ಲಪ್ಪ. ಮುಚ್ಚೋ ಬದ್ಮಾಶ್, ಮುಚ್ಚು ಬಾಯಿ ತೆಗ್ಗಿತೆ, ಬಾಯಿ ಮೇಲೆ ಹೊಡಿತೀನಿ ನೋಡ್ಕ. ಏನ್ರಿ ನಿಮ್ ಜೊತೆ ಕರ್ಕೊಂಬಂದ್ರೆ ಅಂತ ಸೌದತ್ತೀರೇನು? ಅದನ್ನೇ ಹೇಳ್ಬೇಕು ಸಾಯ್ಬೇಕೇನೋ ನಾನು? ಕಾಲ ಸರಿ ಇಲ್ಲ, ಈಗ ಎಲ್ಲಂತ ಹುಡ್ಕೋದು? ಅವನ ಪುತ್ರ ಬರ್ದು ಮನೆ ಮುಂದೆ ಬಿಸಾಕ್ಬಿಟ್ಟು ಹೋಗೋನೆ, ಏನಂತ ತಿಳ್ಕೊಂಡಿದ್ದು ಹೇಳು. ಅಪ್ಪ ನೀನು ಗಾಬರಿ ಆಗ್ಬೇಡ, ಸುಮ್ಮನೆ ಇರಪ್ಪ. ಯಾಕಪ್ಪ? ಓ ನಾವು ಯಾವಾಗಲೂ ಹಂಗೆಲ್ಲ ಬರ್ತಾ ಇದ್ದ ಜೊತೆಗೆ ಮಾತಾಡ್ಕೊಂಡು ಬರೋಳ ಅವಳು. ಬರ್ತಾಳೆ ಅಂದ್ಬಿಟ್ಟು ನಾನು ಅಷ್ಟೇ ಮಾರಿದ್ನೆ. ಶಿವಾಗ ಏನು ಮಾಡೋದಂತಪ್ಪ ರುದ್ರ? ಶಿವ ಈಗೇನು ಮಾಡೋದು? ಏನು ದಿಕ್ಕೆ ತೋರಿಸ್ತಾ ಇಲ್ಲಲ್ಲಮ್ಮ? ಪೊಲೀಸ್ ಕಂಪ್ಲೇಂಟ್ ಕೊಡೋದಾ? ಪೊಲೀಸ್ ಕಂಪ್ಲೇಂಟ್ ಕೊಡೋದೇನು ಬೇಡ. ಪುತ್ರ ಇನ್ನೊಂದು ಬರೋವರೆಗೂ ಕಾಯ್ಬೇಕಷ್ಟೇ. ಇವತ್ತೊಂದು ಹಾಕೋರು ನಾಳೆ ಒಂದು ಹಾಕ್ತಾರೇನೋ. ಅಪ್ಪ ಏನಪ್ಪ ಮಾಡೋದು ಇವಾಗ? ನೋಡಪ್ಪ, 1 kg ಬಂಗಾರ ನಾಣಿಗೆಲ್ಲ 10 kg ಎತ್ಕೊಂಡೋಗ್ಬಿಡ್ಲಿ, 10 ಲಕ್ಷ ದುಡ್ಡು ಎತ್ಕೊಂಡೋಗ್ಬಿಡ್ಲಿ, ನಂಗೆ ಅದು ಲೆಕ್ಕ ಇಲ್ಲ. ಸವಿತಮ್ಮನ ಆರಾಮಾಗಿ ಮನೆ ಸೇರ್ಕೊಂಡ್ರೆ ನಂಗೆ ಅಷ್ಟೇ ಸಾಕು. ಅದೆಲ್ಲವರು ಅವ್ರನ್ನ ಪತ್ತೆ ಮಾಡಿಬಿಟ್ರಿ, ನನಗೆ ನೆಮ್ಮದಿ. ನಿಮ್ಮ ಕೈಲಿ ಪತ್ತೆ ಮಾಡೋಕ್ಕಾಗಲ್ಲ. ನಾನು ಮಾಡ್ತೀನಿ ಬರ್ತೀನಿ. ಆಮೇಲೆ ವಿಚಾರಿಸ್ತೀನಿ ನಾನು ಎಲ್ಲವ್ರಿಗೆ ಏನು ಅಂತ ಅಂದ್ಬಿಟ್ಟು. ಯಾರನ್ನ ವಿಚಾರಿಸ್ತೀಯಪ್ಪ? ಯಾರು ಅವರೇ, ನಾನು ಅವ್ರನ್ನ ವಿಚಾರಿಸ್ತೀನಿ. ನೀನು ವಿಚಾರಿಸಿ ಅಂತ ಗಾಬರಿ ಮಾಡ್ಕೊಂಬೇಡ, ನೀನು ಆರಾಮಾಗಿರುವ. ಹ್ಞೂನಪ್ಪ ನೀನು ಆರಾಮಾಗಿರಪ್ಪ, ನೀನು ಗಾಬರಿ ಮಾಡ್ಕೊಂಬೇಡ. ನೀನು ಕಾಲ್ಕನ ಬೀಳ್ತೀನಿ. ಬರ್ತಾಳೆ ಅವಳು, ಎಲ್ಲೂ ಹೋಗಲ್ಲ ಅವಳು, ಬಜಾರಿ ಅವಳು. ಬರ್ತಾಳೆ ಅವಳು, ನಮ್ಗೆ ಅವಳದೇನು ದಿಗ್ಲಿಲ್ಲ. ನೀನು ಆಡೋದು ನೋಡ್ತಾ ಇದ್ರೆ ನಿಂದೇ ದಿಗ್ಲು. ಇವನು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ಅವ್ರನ್ನ ಬೇಗರ ಸಾಯಿಸ್ಬಿಟ್ಟು ಅವಳು ಮನೆಗೆ ಬರ್ತಾಳೆ. ಅಯ್ಯೋ ಹಂಗೂ ಸಾಯಿಸ್ಬಿಟ್ಟು ಮನೆಗೆ ಬಂದರೆ ಸರಿ ನಮ್ಮ ಮನಕ. ಅದು ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ಅದೆಲ್ಲ ಮಾಡ್ಬಿಡ್ತೀನಿ, ಬಿಡಿಸ್ಕೊಂಡೇ ಬಂದ್ಬಿಡ್ತೀನಿ. ನನ್ನ ಸೊಸೆ ನಾನು ಸಾಯಿಸ್ಬಿಟ್ಟೆ ಬಂದ್ಬಿಡ್ಲಿ ಬಿಡು. ಯಾವುದೇ ತಟ್ಕೊಂಡು ಓಡಾಡ್ತೀನಿ ನಾನು, ನನ್ನ ಸೊಸೆ ಇಷ್ಟು ಧೈರ್ಯವಂತಲು ಅಂತ. ಏನು ಆಗದಿದ್ರೆ ಸಾಕು ನಂಕ. ಅವಳಿಗೆ ಧೈರ್ಯ ಅದಪ್ಪ, ಧೈರ್ಯ ಅದೇ ಅವಳಿಗೆ. ಅವಳು ಬರ್ತಾಳೆ ಆರಾಮಾಗಿ. ಇಲ್ಲ ನಾವು ಹುಡ್ಕೊಂಡು ಕರ್ಕೊಂಬರ್ತೀರಿ, ನೀನು ಆರಾಮಾಗಿದ್ರೆ ನಂಗೆ ಸಾಕು. ನಮ್ಗೆ ನಿಂದೇ ದಿಗ್ಲು. ಇಲ್ಲ ಅಷ್ಟು ತಡ್ಕೊಳ್ರಂಗೆ ನಾನು ನಿಮಿಷಗಳಾಗಂಗೆ ಎಲ್ಲವರಿಗೆ ಏನು ಅಂತ ತಿಳ್ಕೊಂತೀನಿ. ಅದು ಎಲ್ಲಿ ತಿಳ್ಕೊಂತೀಯ ಅಂತ ಕೇಳ್ತಾ ಇರೋದು. ಯಾರನ್ನ ಕೇಳ್ತೀಯ ನೀನು? ಅದೆಲ್ಲ ಇವಾಗ ಹೇಳ್ಬೇಕಾ ನಿಂಕ? ಅಲ್ಲಪ್ಪ, ಎಲ್ಲಿ ಹೋಗ್ತೀಯ, ಯಾರನ್ನ ಕೇಳ್ತೀಯ, ಏನು ತಿಳ್ಕೊಂತೀಯ ಅಂತ ಕೇಳ್ತಾ ಇರೋದು. ಕೆಲವೊಂದು ವಿಷಯ ಹೇಳ್ಬೇಕು, ಕೆಲವೊಂದು ವಿಷಯ ಹೇಳ್ಕೊಡ್ತು. ಸುಮ್ಮನೆ ಇರು. ಸರಿನಪ್ಪ, ಆಯ್ತು ಬರ್ತೀನಿರಪ್ಪ, ಅವ್ರು ಅಷ್ಟೊತ್ತ ಬಂದ್ಬಿಡ್ತೀನಿ ರೀ. ಅಯ್ಯೋ ಎಂಥ ಕೆಲಸ ಆಗೋಯ್ತಮ್ಮ? ಹಾಂ ಅಯ್ಯೋ ಏನಾಯ್ತಪ್ಪ ದೇವ್ರೆ. ಅಲ್ಲ ಯಾವಾಗಲೂ ಹಿಂದ್ಗಡೆ ಬರ್ತಾ ಇತ್ತಲ್ಲ, ಹಂಗೆ ಬರ್ತಾಳೆ ಬಿಡು ಅನ್ಕೊಂಡೆ. ಇದ್ಯಾರೋ ಯಾರೋ ಕಾಯ್ಕೊಂಡಿದ್ದಿ ಕೆಲಸ ಮಾಡೋರಮ್ಮ. ಯಾರಿರ್ಬೋದಪ್ಪ? ನಿನ್ಗೇನು ಅಂದಾಜದ? ಯಾರಿಗೆ ತಿಳಿದಮ್ಮ? ನಮ್ಗೇನು ಅಂದಾಜಿರ್ತದೆ? ಹೂನಮ್ಮ, ಯಾರಿಗೆ ತಿಳಿದಮ್ಮ? ನಾವೇನು ಯಾರು ಸುದ್ದಿಕನ ಓದ್ತೀರಾ? ಇಲ್ಲ ಅವ್ರೂರ್ಗೆ ಏನೇನೋ ಹೋಗೋಳ, ಅವ್ರ ಅಮ್ಮನೋ ಅವ್ರ ಅಪ್ಪನೋ ಏನೋ ಸೇರಿ ಇವಳು ಸೇರಿ ಏನೋ ದಿಗ್ಲಿಕ್ಸ್ಬೇಕು ಅಂತ ಹಿಂಗೇನೋ ಮಾಡೋರ? ಹೌದಲ್ಲಮ್ಮ, ನಂಗೆ ಎಡಿಯೇನೋ ಹೊಡಿಲ್ಲ. ಲೇ ರುದ್ರ ಬರ ಹೋಗನ್ ಬಾ, ಬಿರಿನ ಅವ್ರ ಹತ್ರಕ್ಕೆ ಹೋಗನ್ ಬರ. ನಡಿ ಹೋಗೋದತ್ತ, ಒಂದು ಅಜ್ಜೆ ನೋಡ್ಕೊಂಡೆ ಬಂದ್ಬಿಡೋದು ನಡಿ. ಅಯ್ಯೋ ಏನು ಗಾಚಾರನೋ ಏನೋ, ಹೋಗಪ್ಪ. ಬಲೆ ಬೇಜಾರು. ಹಿಂಗೆಲ್ಲ ಆದರೆ ಹೆಣ್ಮಕ್ಳನ್ನ ಆಚೆ ಕಳಿಸೋದೇ ಕಷ್ಟ ಆಗ್ಬಿಡ್ತದೆ. ಯಾಕೆ ಏನು ಗುರ್ತು ಇಲ್ಲ, ಇವರು ಊರಿಗೆ ಹೋಗ್ಬಿಟ್ಟು ಬರಲಿ, ಆಮೇಲೆ ಮಾತಾಡೋಣ. ಅಪ್ಪ ಯಾಕ? ಅಪ್ಪ ಸವಿತಾ ಅವ್ರ ಊರ್ಕಂಗೆ ಓಟ್ ಬರ್ತಿರ್ಲಿಲ್ಲ. ಅವಳನ್ನ ನೆನೆ ಅಮ್ಮನ ಏನಕ್ಕೋ ಬೈದ್ಲು. ಬಸ್ರಿ ಅಲ್ದಿರ ಸುಮ್ಮನೆ ಏನೋ ನಾಟಕ ಆಡ್ತಾ ಇದ್ಲು. ಅದಕ್ಕೆ ಅಮ್ಮನು ಬೈದ್ಲು, ನಾನು ಬೈದ್ನಿ. ಏನು ಇದನ್ನ ನಮ್ಮ ಮನ್ಸ ಇಟ್ಕೊಂಡು ಊರಿಗೆ ಇಟ್ಬಿಟ್ಲ ಹೆಂಗೆ ಅಂತ ಒಂದು ಅಜ್ಜಿ ಹಂಗೆ ನೋಡ್ಕೊಂಡ್ ಬರ್ತೀರಪ್ಪ. ನಿಮ್ಮ ಕೆಲಸ ನೀವು ಮಾಡೋಗ್ರಿ, ನನ್ನ ಕೆಲಸ ನಾನು ಮಾಡ್ತೀನಿ. ಹ್ಞೂ ಸರಪ್ಪ, ಆಯ್ತು. ರೋದ್ನ ತಡೆ ಕಾತಾ ಇಲ್ಲ ಅಂತ ಈಗ. ಬಾಯಿ ಮುಚ್ಚಬೇಕು, ಬೀಳ್ತಾವೆ ಏಟಗಳು ನಿಂಕ, ಮುಚ್ಚಬೇಕು ಬಾಯಿ. ಏನ ಏನು ಹೇಳ? ನಾನು ಯಾರು ತಿಳಿದ ನಿಂಕ? ಪಾಪಣ್ಣ ಅವನಲ್ಲ, ಪಾಪಣ್ಣ ತಾತನ. ಅವ್ರ ತಮ್ಮನ ಮಗನು, ಸುಶಿಡಿವರು ಚಿಕ್ಕಪ್ಪನ ಮಗನು. ಯಾಕ ನಿಂಕ ಮಾತುಗಳು ಬರಲ್ಲ? ವಾರದಿಂದ ಒಂದು ಚಕ್ರ ಸರೋಜಿನ ತಕೊಂಬರ್ಬೇಕಂತ ಅವಳು ಬರೋ ಬಾಯಿ. ಊರು ಬಿಟ್ಟು ಹೊರಟೋಗಿದ್ನಿ. ಏನು ಮಾಡೋದು, ಕಾಸುಗಳು ಬರಾಗೋಯ್ತು. ತಿರ್ಗಾ ಬನ್ನಿ. ನಿಮ್ಮ ಮಾವನು ಬರೋ ಕಾಟ ಕೊಟ್ಟವನಂಕ, ಅದಕ್ಕೆ ನೀನು ಕರ್ಕೊಂಬಂದಿರೋದು. ಏನು ಮುಚ್ಚು ಬಾಯಿ. ಆವಾಗಿಂದ ಬುಡ್ಕೊಂತಾಳೆ ಆಟೋ ಹೋಗ. ನಾಳೆ ನಿಮ್ಮ ಮಾವನು ಕಾಸುಗಳು ತಂದು ಕೊಡ್ತಾನೆ. 1 kg ಬಂಗಾರ ನಾಣಿಗಳು, 5 ಲಕ್ಷ ದುಡ್ಡು. ಅವಾಗ ಹೋಗು ಮನ್ಕೋಗು, ಮನ್ಸೇರ್ಕ. ಈ ಟೈಮಲ್ಲಿ ಸವಿತಾಗೆ ಮಾತು ಬರಲಿಲ್ಲ ಅಂದರೆ ಕಷ್ಟ ಆಗ್ತೈತೆ. ಮಾತು ಬರಲೇಬೇಕು.
ಹೌದಾ ಹೌದಾ ಹಾಂ 5 ಲಕ್ಷ ದುಡ್ಡು ಕೇಳಿದ್ದೆ ನಮ್ಮ ಅವನ್ನ. ಮನೆ ಸೇರ್ಕೊಳ್ಳಿ, ಆಮೇಲೆ ನೋಡೋಣ ಸವಿತಾ ಕತೆ. ಅಯ್ಯ ನಂಗೆ ಮಾತುಗಳು ಬಂದ್ಬಿಟ್ರು ಜಿಂಗ ಚಕ. ಇವಾಗ ನಮ್ಮ ಮಾವನ 5 ಲಕ್ಷ ದುಡ್ಡು 1 kg ಬಂಗಾರ ನಾಣಿಗೆ ಕೇಳಿದ್ಯಾ? ಹ್ಞೂ ಹೌದು. ಅದ್ರಾಗ ನಂಗೆ ಎಷ್ಟು ಪಾಲು ಕೊಡ್ತೀಯಾ? ನಿಂಗೆ ಯಾಕೆ ಕೊಡಬೇಕು ಪಾಲು? ಹಾಂ, ನಿಂಗೆ ಯಾಕೆ ಕೊಡ್ಬೇಕು ಪಾಲು? ವಾ ನೀನು ಕೊಡಿಲ್ಲ ಅಂತಂದ್ರೆ ಅಷ್ಟೇನಾ, ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಕೊಡೋಗು ಹೋಗಿ ಕೊಡೋಗು. ಇಲ್ಲ ನನಗೂ ಪಾಲು ಕೊಡಬೇಕು. ನನಗೆ ಕಾಲು ಭಾಗನ ಕೊಡಬೇಕು. 1 ಲಕ್ಷ ದುಡ್ಡು ಒಂದು 25 ಕಾಸು ಕೊಡೇಬೇಕು ನಂಗೆ. ಏಯ್, ಸುಮ್ಮನೆ ಕಾಫಿ ಕುಟ್ಬಿಟ್ಟು ಆ ಬಿಸ್ಕೆಟ್ಗೆ ತಿಂದ್ಬಿಟ್ಟು ಬಾಯಿ ಮುಚ್ಕೊಂಡು ಮಲ್ಕೊಬೇಕು ಆಯ್ತಾ? ಜಾಸ್ತಿ ಮಾತಾಡಿದೆ ಅಂದರೆ ಕತ್ತು ಕಟ್ ಮಾಡ್ಬಿಡ್ತೀನಿ. ಅದೇ ಸಾಕು, ಕಿತ್ಕೊಂಡು ನಿಂತು ಸಾಯಿಸ್ಬಿಡ್ತೀನಿ ನೋಡ್ಕ. ನೀನು ಕಿತ್ತೋದ್ ಮಕ್ಕಷ್ಟು ಬೆಂಕಿಕ್ಕ. ನಾನು ಹೇಳ್ತಾ ಇಲ್ಲನಾ, ಕಾಲು ಭಾಗ ಕೊಡು ಅಂತ. 1 ಲಕ್ಷ ದುಡ್ಡು 25 ಕಾಸು ಕೊಡು ನಂಕ. ಇಲ್ಲ ಅಂತಂದ್ರೆ ಬೀಳ್ತಾವ ನಿನ್ ಕೇಟ್ಗಳ. ಜಾಸ್ತಿ ಮಾತಾಡ್ತಾ ಇದೆಯಾ ನೀನು? ನೀನು ಜಾಸ್ತಿ ಮಾತಾಡ್ತಾ ಇರೋದು, ನಾನಲ್ಲ. ಕೊಡಿಲ್ಲ ಅಂದ್ರೆ ನಾನು ಓದ್ತಾ ಇರ್ತೀನಿ ಮನ್ಕಷ್ಟೇ. ಹೌದೇನು? ಮನ್ಕೋತೀಯ ನೀನು? ಅದಕ್ಕೆ ಹಂಗೆ ಮುಂದಕ್ಕೆ ಜರ್ಕೊಂಬತ್ತಾ ಇದೆಯಾ? ಕೊಡ್ತೀಯ ಕೊಡಲ್ಲ ನೀನು ನಂಕ? 1 ಲಕ್ಷ ದುಡ್ಡು ಕೊಡು, 25 ಕಾಸು ಕೊಡು. ಏಯ್, ನಾನು ನೋಟ ಪಡ್ಕ ನೀನು ಕಿಡ್ನಾಪ್ ಮಾಡಿರೋದು, ನೀನು ಕೊಡಕ್ಕಲ್ಲ. ಅಲ್ಲ ನನ್ನ ಮಗನೇ, ನನ್ನ ಹತ್ರನೇ ಆಟಾಡ್ತೀನ? ಲೈ, ನಿನ್ನಂತ ಅವ್ನು ಎಷ್ಟು ಚೆಂದ ನೋಡಿಲ್ಲ. ಬರೀ ಇನ್ನೊಂದು ಪತ್ರ. ಬೆಳಗ್ಗೆ ಹೇಳ್ತಾ ಇದ್ದಲ್ಲ, ಪತ್ರ ಬರ್ದು ಹಾಕಿದ್ದೀನಿ ನಿಮ್ಮ ಮನೆ ಮುಂದೆ ಅಂತ. ಬರೀ ಇನ್ನೊಂದು ಪತ್ರ. ಬರೀ ಇವಾಗ ಅರ್ಜೆಂಟಾಗಿ ದುಡ್ಡು ತಗೊಂಬಂದು ಕೊಡ್ಬೇಕು ಅಂತ ಬರೀಯೋ. ಏಯ್, 1 ರೂಪಾಯಿ ಕೊಡಲ್ಲ ನಾನು ನಿಂಕ. ಬರೀಯಲೇ. ಓ ನೋಡಿದ್ದೀನಿ, ಬರೀಯಾ ನೀನು? ಯಾರಿಗೂ 1 ರೂಪಾಯಿ ಕೊಡಲ್ಲ, ನಾನು ನೋಡೇ ಬಿಡ್ತೀನಿ. ಬರೀಯಾ? ನಡಿ ಆ ಕಡೆಗೆ ಎತ್ಕೊಂಬೋಗ ಪೆನ್ನು ಬುಕ್ಕ. ಹೇಯ್ ನಡೆ. ಕೊಡಿ ಚಾಕು ಕೊಡಿಲೆ. ಕೊಡ್ತೀನಿ ಚಾಕು ಕೊಡ್ತೀನಿ ಪಾಪ. ಕೊಡ್ತೀನಿ. ಇನ್ಮೇಲೆ ಇದು ನನ್ನ ಹತ್ರನೇ ಇರ್ತದೆ, ನಾನು ಹೇಳ್ದಂಗೆ ಕೇಳ್ಬೇಕು ನೀವು. ಎತ್ಕೊಂಬೋಗ ಪೆನ್ನು ಬುಕ್ಕ. ಓದಿಲ್ಲ ತಿವಿಲ್ಲ. ಇವ್ರಿಗೆ 1 ಕಾಸು 1 ರೂಪಾಯಿ ಇಕ್ಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗ್ತೀನಿ. ಓಹೋ ನೋಡ್ದಂಗೆ ಹೆಂಗೆ ಇರ್ತಾನೆ ಅದು. 1 kg ಕಾಸು ಬಂಗಾರ ನಾಣ್ಯಗಳು 5 ಲಕ್ಷ ದುಡ್ಡು. ಅವೋ ಬಡ್ಡಿ ಕೊಟ್ಬಿಟ್ರೆ ನಾನು ಊರಿಗೆ ಶ್ರೀಮಂತಲಾಗ್ಬಿಡ್ತೀನಿ. ನಮ್ಮ ಮಾವನ ಅಷ್ಟು ಆಗೋಕ್ಕಾಗಲ್ಲ ಬಿಡು. ಏನು ಮಾಡ್ತೀನಿ, ನಮ್ಮ ಮಾವನ ಕಾಲು ಭಾಗ ನಾನು ಹಾಕ್ತೀನಿ. ಅದೇ ಇಷ್ಟು ಬಾಯ್ ಬಿದ್ದೋಗ್ಬಿಟ್ಟಿತ್ವಾ 5 ರೂಪಾಯಿ ಸ್ಕೂಲ. ದೇವ್ರಿಗೆಲ್ಲ ನನ್ನ ಮೇಲೆ ಕರುಣೆ ಬಂದಿರಬೇಕು. ಪಾಪ ಕಿಡ್ನಾಪ್ ಆಗ್ಬಿಟ್ಟವಳೆ. ಇನ್ನು ಬಾಯ್ ಕೊಡ್ತಿದ್ರೆ ಹೆಂಗೆ ತಪ್ಪಿಸ್ಕೊಂಡು ಹೋಗ್ತಾಳೆ ಅಂತ ನೋಡು ದೇವ್ರು ಅವನೇ. ಬಂದೇನಲ್ಲ ಬಂದೆ ಬರಲ್ಲ. ಬರಲೇ ಬರ. ಬರ್ದಿದ್ದೀನಾ? ಹ್ಞೂ ಬರ್ದಿದ್ದೀನಿ. ಏನಂತ ಬರ್ದಿದ್ಯಾ? ಅದೇ ಇವತ್ತು ಬಿಲಿನ ಅರ್ಜೆಂಟಾಗಿ ಕಾಸು ತಂದು ಕೊಡ್ಬೇಕು, ಇಲ್ಲ ಅಂತಂದ್ರೆ ನಿಮ್ಮ ಸೊಸೆ ನನ್ನನ್ನೇ ಸಾಯಿಸಾಕ್ಬಿಡ್ತಾಳೆ ಅಂತ. ನಮ್ಮ ಮಗ ಹಂಗಲ್ಲೋ, ಬಿಲಿನ ಇವತ್ತು ಸಾಯಂಕಾಲ ಪಟ್ಕೆ ತಂದ್ಕೊಡ್ಬೇಕು, ಇಲ್ಲ ಅಂತಂದ್ರೆ ನಿಮ್ಮ ಸೊಸೆ ಸಾಯಿಸಾಕ್ಬಿಡ್ತೀನಿ ಅಂತ ಹೇಳ್ಬೇಕು. ನಮ್ಮ ಅವನು ಸೊಸೆಗಳು ಮಕ್ಕಳು ಅಂತ ಪ್ರಾಣ ಬಿಡ್ತಾನೆ. ಇನ್ನ ಬೇಕಾದ್ರೆ ಹೆಚ್ಚಾಗಿ ಕೊಟ್ಬಿಡ್ತಾನೆ. ನಿನ್ನ ಅಷ್ಟು ಹೆಚ್ಚಾಗಿ ಕೇಳು, 1.5 kg ಕೇಳು ಬಂಗಾರ. ಹೋಗು ಎಷ್ಟು ಬರ್ತಿದ್ಯಾ? 1 kg ಬಂಗಾರ ನಾಣ್ಯಗಳು 5 ಲಕ್ಷ ಕಾಸು. ಇಲ್ಲೋಗಿ ಏನೋ ನೋಡ್ಕೊಳ್ಳಿ, ಏನು ಮಾಡ್ತೀಯ? ಹೋಗು. ಇನ್ನೊಂದ್ಕಿತ ಯಾವಾಗ ನಾ ಕಿಡ್ನಾಪ್ ಮಾಡಿದ್ರೆ ಆಯ್ತು, ಅವಾಗಿನ ಎಷ್ಟು ಇಸ್ಕೊಳ್ಳೋಣ. ಹೋಗು ಹೋಗ ಅಂದ್ರೆ ಇಲ್ಲೇ ನಿಂತಿದ್ಯಾ? ಮನೆ ಮುಂದೆ ಕರೆಕ್ಟಾಗಿ ಹಾಕ್ಬಿಟ್ಟು ಬರ್ಬೇಕಾ? ಹ್ಞೂ ಸರಿ, ಹಾಕ್ಬಿಟ್ಟು ಬರ್ತೀನಿ. ಅಕ್ಕ ಅಂತ ಕರಿಬೇಕು ನನ್ನ. ಹ್ಞೂ ಅಕ್ಕ, ಹಾಕ್ಬಿಟ್ಟು ಬರ್ತೀನಿ. ನಡಿ ಇಲ್ಲಿಂದ. ಬಾಯಿ ಮುಚ್ಚಿ ಅಗ್ನಿದ್ನ ಓದಾತು ಹತ್ತು ನಡಿಯಾ. ಇವಳು ನನಗೆ ಚಳ್ಳನ್ ತಿನ್ನಿಸ್ತಾಳೆ, ಗುರುಗೆ ತಿರುಮಂತ್ರ ಹೇಳ್ತಾಳೆ ಇವಳು. ನೀನು ಹಾಕೋ ಪೇಪರ್ ಬಾಕ್ಲ ಹತ್ರನೇ ಬೀಳ್ಬೇಕು, ನಮ್ಮ ಮಾವನ್ ಕಾಣಿಸ್ಬೇಕು. ಉನಕೋ ಸರಕೋ ಹೋಗಿ ಬಿಲಿನ್ ಬರ್ಬೇಕು. ಏನಂತ ಹೇಳಿ ತಿಳಿಸ್ಬೇಕು ನಂಕ. ಯಾರನ್ನ ಒಬ್ರು ಎತ್ಕೊಂಡವ್ರಕ ಅಲ್ಲೇ ನಿಂತ್ಕ, ಬಂದ್ಬಿಡ್ಬೇಡ. ಇಲ್ಲ ಇವನ್ಕ ಕರೆಕ್ಟಾಗಿ ಹೇಳ್ಬೇಕು. ಬರಲ್ಲ ಏನಕ್ಕ? ಮನೆ ಮುಂದೆ ಪೇಪರ್ ಹಾಕ್ತಿಯಲ್ಲ, ಯಾರನ್ನ ಒಬ್ರು ನಮ್ಮ ಮನೆಯವ್ರು ಎತ್ಕೊಂಡವ್ರಕು ನೀನು ಅಲ್ಲೇ ಇರ್ಬೇಕು. ಅದು ಗಾಳಿ ಕೆತ್ತನ ಹತ್ತೈದು ತಾರ್ಕೊಂಡು ಹೋಗ್ಬಿಟ್ರೆ ಅಲ್ಲೇ ನಿಂತ್ಕೊಂಡಿರ್ಬೇಕು ನೀನು, ಯಾರಾದ್ರೂ ಎತ್ಕೊಂಡವ್ರಕು. ಹ್ಞೂ ಸರಕ್ಕ ಆಯ್ತು. ಅಯ್ಯೋ ಬೆಳಗ್ಗೆ ಹಾಕ್ಬಿಟ್ಟು ಬಂದ್ಬಿಟ್ನಲ್ಲಕ್ಕ, ಈ ಗಾಳಿ ಕೆತ್ತನ ಹೊಲ್ಟೋಯ್ತೋ ಏನೋ. ಪೆಕ್ರ ಯಾರನ್ನ ಒಬ್ರು ಎತ್ಕೊಂಡವ್ರಕ ಅಲ್ಲೇ ಇದ್ದಿದ್ರೆ ಏನಾಗುತ್ತಾ? ಇವಾಗ ಇರ್ತೀನಿ, ಅಲ್ಲೇ ಇರ್ತೀನಿ. ಯಾರನ್ನ ಒಬ್ರು ಎತ್ಕೊಂಡವ್ರಕು. ನಡಿ ಬರೋವಾಗ ಹಂಗೆ ಮಸಾಲೆ ದೋಸೆ ತಕಮ್ಮ. ಅಕ್ಕೋ ನನ್ನ ಹತ್ರ ಕಾಸಿಲ್ಲಕ್ಕೋ. ಕಿಡ್ನಿ ಮಾರ್ಬಿಟ್ಟು ತಕಮ್ಮ. ಬುರುಗಾಟಿ ಇದ್ದಂಗೋಳೆ ಕಿಡ್ನಿ ಮಾರ್ಬಿಟ್ಟು ತಕಮ್ಮ. ಮುಂದುವರಿಯೋದು